ಇದು ಉದಯ ಟಿ ವಿಯಲ್ಲಿ ಅದ್ಭುತವಾಗಿ ಆ್ಯಂಕರಿಂಗ್ ಮಾಡ್ತಿದ್ದಂಥ ಒಂದು ಅತಿ ದೊಡ್ಡ ಆ್ಯಂಕರ್ ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು. ಯಾರು ಆ್ಯಂಕರ್ ನೋಡೋಣ ಬನ್ನಿ. ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾಲು ಸಾವು ನೋವು ಆಗ್ತಿರ್ತದ್ದು. ಮತ್ತು ಇತ್ತೀಚೆಗೆ ಬೆಂಗಳೂರು 56 ಅಂತ ಒಂದು ಸಿನಿಮಾ ನೀವು ನೋಡಿರ್ತೀರ. ಕ್ರಿಕೆಟ್ ಬಗ್ಗೆ ಬಂದಂಥ ಈ ಸಿನಿಮಾದಲ್ಲಿ ಇವರು ಕೂಡ ನಾಯಕನಾಗಿ ಕೂಡ ಕಾಣಿಸ್ಕೊಂಡಿದ್ರು. ಯಾವುದಂಥ ಒಂದು 2-3 ಸಿನಿಮಾಗಳಲ್ಲಿ ಕೂಡ ಸಣ್ಣ ಪುಟ್ಟ ಪಾತ್ರ ಮಾಡೋದ್ರ ಮೂಲಕ ಕಾಣಿಸ್ಕೊಂಡಿದ್ದು ಅದ್ಭುತವಾದಂಥ ಆ್ಯಂಕರ್ ಅಂತ ಹೇಳ್ಬೋದು. ಇನ್ನು ಉದಯ ಮ್ಯೂಸಿಕ್ನಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆ ಆದರೆ ಸಾಕು ಕಾರ್ಯಕ್ರಮಕ್ಕೆ ಬರ್ತಿದ್ರು. ಇನ್ನು ಕನ್ನಡದ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸಿದಂಥ ಈ ಆ್ಯಂಕರ್ ಇದೀಗ ರಸ್ತೆ ಅಪಘಾತ ವಿಧಿವಶರಾಗಿದ್ದರೆ ಬೇರೆ ಯಾರೂ ಅಲ್ಲ, ಚಂದನ್ ಅವರು ವಿಧಿವಶರಾಗಿರುವಂಥ ವಿಚಾರ ತಿಳಿದಂಥ ಅದಕ್ಕೂ ದುರಂತ ಏನಪ್ಪ ಅಂತಂದರೆ ಅವರ ಕುಟುಂಬ, ಅಂದರೆ ಅವರ ಪತ್ನಿ ಮತ್ತು ಮಗು ಇಬ್ಬರೂ ಸಹ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇಡೀ ಕುಟುಂಬವೇ ನಾಶ ಆಗಿ ಘಟನೆ ನಡೀತಿದೆ. ತುಂಬಾ ನೋವಾಗುತ್ತೆ ಈ ವಿಚಾರ ತಿಳ್ಕೊಳ್ಳೋಕ್ಕೆ, ಹೇಳೋದಕ್ಕೂ ಕೂಡ ತುಂಬಾ ಬೇಸರ ಆಗುವಂಥ ವಿಚಾರ ಅಂತ ಹೇಳ್ಬೋದು. ಇನ್ನು ಚಂದನ್ ಅವರು ಉದಯ ಮ್ಯೂಸಿಕ್ನಲ್ಲಿ ತುಂಬಾ ಅದ್ಭುತವಾದಂತಹ ಆ್ಯಂಕರಿಂಗ್ ಕೂಡ ಮಾಡ್ತಿದ್ದಂಥ ಕಲಾವಿದರು ಅಂತ ಹೇಳ್ಬೋದು. ಇದು ಅದ್ಭುತವಾದ ಕಲಾವಿದ ಈ ರೀತಿ ಕೊನೆಗೆ ಸೆಳೆದಿರುವಂಥದ್ದು ನಿಜವೂ ಕೂಡ ತುಂಬಾ ಬೇಸರ ಆಗುವಂಥ ವಿಚಾರ. ಏನೋ ನಿಂತಿದ್ದಂಥ ಲಾರಿಗೆ ನಿದ್ದೆ ಮಂಪರಿನಲ್ಲಿ ಹಿಂದಿಭಾಗದಿಂದ ಬಂದು ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಗೆ ಸೆಳೆದಿದ್ದಾರೆ ಚಂದನ್ ಅವರು ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಸದ್ಯ ಕೊನೆಗೆ ಸೆಳೆದಿರುವಂಥದ್ದು. ಹಾಗಾಗಿ ತುಂಬಾ ನೋವಾಗುವಂಥ ವಿಚಾರ.